ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ನಾನು ರಾಷ್ಟ್ರೀಯ ಹೆದ್ದಾರಿ 75 ಮಂಗಳೂರು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆನಲ್ಲಿ ನಿಂತಿರ್ತೀನಿ. ಯಾಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಹಿಂದೆನೂ ಸಹ ಹಲವಾರು ಬಾರಿ ನಾನು ವಿಡಿಯೋನ ಮಾಡಿದ್ದೆ. ಇವತ್ತು ಮಾಡುವ ವಿಡಿಯೋದ ವಿಶೇಷ ಏನು ಅಂದ್ರೆ, ಎಲ್ಲರೂ ಒಂದು ಸರಿ ಕಿವಿಗೊಟ್ಟು ಕೇಳಬೇಕು. ಯಾಕೆ ಅಂತ ಅಂದ್ರೆ, ನಾನು ಬೇಸಿಗೆನಲ್ಲೇ ಹೇಳಿದೆ, ಇವರು ಮಾಡ್ತಾ ಇರುವಂತ ಕಾಮಗಾರಿ ಅವೈಜ್ಞಾನಿಕವಾಗಿದೆ, ಇವರು ಕಟ್ತಾ ಇರುವಂತ ತಡೆಗೋಡೆ ಅವೈಜ್ಞಾನಿಕವಾಗಿದೆ, ಮೇಲೆ ನೋಡ್ಲಿಕ್ಕೆ ಮಾತ್ರ ಅಲಂಕಾರಿಕವಾಗಿದ್ದು ಇದೆಲ್ಲ ಫುಲ್ಲು ಹುಳುಕಾಗಿದೆ ಅಂತ ಹೇಳಿ ನಾನು ಹಿಂದೆನೂ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೆ. ಅವರು ಮಾಡುವಂತ ಕಾಮಗಾರಿನ ತೋರಿಸಿದ್ದೆ. ಹೋಗ್ಲಿ ಬಿಟ್ಟಾಕಿ, ನಾವೆಷ್ಟೇ ಬಡ್ಕೊಂಡ್ರೂ ಸಹ ಇವರು ಹೋರಾಟಗಾರರಿಗಾಗ್ಲಿ ಅಥವಾ ಜನಪ್ರತಿನಿಧಿಗಳಿಗಾಗ್ಲಿ ಬೆಲೆ ಕೊಡೋದಿಲ್ಲ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬೆಲೆ ಕೊಡಲ್ಲ. ಅವ್ರಿಗೆ ಹೆಂಗ್ ಬೇಕೋ ಮನಸ್ಸೋ ಇಚ್ಛೆ ಮಾಡ್ಕೊಂಡು ಹೋಗ್ತಾರೆ, ಹೆಂಗ್ ಬೇಕೋ ಹಂಗೆ ಇಡೀ ಮಲೆನಾಡನ್ನ ಹಾಳು ಮಾಡ್ತಾ ಇದ್ದಾರೆ. ವಿಷಯ ಏನಪ್ಪಾ ಅಂತ ಅಂದ್ರೆ, ಇವತ್ತು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಹಾಗೂ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಇವತ್ತು ಒಂದು ಪ್ರಶ್ನೆನ ಹಾಕ್ಲಿಕ್ಕೆ ಬರ್ತೀನಿ. ಯಾಕೆ ಅಂತ ಅಂದ್ರೆ, ಮೊದಲು ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಮಲೆನಾಡಿನ ಅಸ್ತಿತ್ವ, ಅದರಲ್ಲೂ ನಮ್ಮ ಸಕಲೇಶಪುರದ ಅಸ್ತಿತ್ವವಾಗಿದೆ ಇದು. ತಾವುಗಳು ಮೊದಲು ಆ ಒಂದು ಟೈಟಲ್ ನ ಚೇಂಜ್ ಮಾಡಿ. ಏನಂತ ಅಂದ್ರೆ, ಸಕಲೇಶಪುರದಲ್ಲಿ ಗುಡ್ಡ ಕುಸಿತ, ಭಾರಿ ಪ್ರಮಾಣದ ಭೂಕುಸಿತ. ದಯವಿಟ್ಟು ಗುಡ್ಡ ಕುಸಿತ, ಭೂಕುಸಿತ, ಲ್ಯಾಂಡ್ ಸ್ಲೈಡ್ ಅನ್ನೋದನ್ನ ದಯವಿಟ್ಟು ನಿಲ್ಲಿಸಿ. ಯಾಕಂತಂದ್ರೆ, ನಮ್ಮ ಸಕಲೇಶಪುರದಲ್ಲಿ ಇಲ್ಲಿವರೆಗೂ ಸಹ ಎಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿಲ್ಲ. ತಾವು ನನ್ನ ಜೊತೆ ಬನ್ನಿ, ಇಡೀ ಬೆಟ್ಟ ಗುಡ್ಡಗಳನ್ನು ನಾನು ತೋರಿಸ್ತೀನಿ, ಎಲ್ಲೂ ಸಹ ಲ್ಯಾಂಡ್ ಸ್ಲೈಡ್ ಆಗಿಲ್ಲ. ನೀವು ಮೊದಲು ಮಾಧ್ಯಮ ಮಿತ್ರರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಯಾರನ್ನು ನಾನು ನಿಂದಿಸ್ಲಿಕ್ಕಾಗಿ ನಾನು ವಿಡಿಯೋನ ಮಾಡ್ತಾ ಇಲ್ಲ. ಅಧಿಕಾರಿಗಳನ್ನಾಗ್ಲಿ, ಜನಪ್ರತಿನಿಧಿಗಳನ್ನಾಗ್ಲಿ, ಮಾಧ್ಯಮ ಮಿತ್ರರನ್ನಾಗ್ಲಿ ನಿಂದಿಸ್ಲಿಕ್ಕೆ ನಾನು ವಿಡಿಯೋನ ಮಾಡ್ತಾ ಇಲ್ಲ. ನಮ್ಮ ವಾಸ್ತವ ಪರಿಸ್ಥಿತಿನ ಬಿಚ್ಚಿಡ್ತಾ ಇದೆ. ಇಲ್ಲಿ ಎಲ್ಲೂ ಗುಡ್ಡ ಕುಸಿತ ಆಗಿಲ್ಲ. ಇಡೀ ಸಕಲೇಶಪುರದ ಇಡೀ ತಾಲೂಕಿನಲ್ಲಿ ಎಲ್ಲೂ ಸಹ ಆಗಿಲ್ಲ ಅಂತ ನಾನು ನಿಮಗೆ ಇಂಚಿಂಚಾಗೂ ತೋರಿಸ್ಕೊಡ್ತೀನಿ. ಈ ಮೊನ್ನೆಯಿಂದ ನಾನು ಟಿವಿನಲ್ಲಿ ನೋಡಿದೆ, ಪತ್ರಿಕೆಗಳಲ್ಲಿ ನೋಡಿದೆ, ಪ್ರತಿಯೊಂದರಲ್ಲೂ ನೋಡಿದೆ. ಸಕಲೇಶಪುರದಲ್ಲಿ ಭೂಕುಸಿತ, ಸಕಲೇಶಪುರದಲ್ಲಿ ಗುಡ್ಡ ಕುಸಿತ, ಸಕಲೇಶಪುರದಲ್ಲಿ ಹಂಗಾಯ್ತು, ಸಕಲೇಶಪುರದಲ್ಲಿ ಹೆಂಗಾಯ್ತು. ಏನೂ ಆಗಿಲ್ಲ. ಯಾವುದೇ ತರದ ಪ್ರಕೃತಿ ವಿಕೋಪದಿಂದ ಯಾವುದೇ ಕಾರಣಕ್ಕೂ ಏನೂ ಆಗಿಲ್ಲ ಅಂತ ನಾನು ಎದೆ ತಟ್ಟಿ ಹೇಳ್ತೀನಿ. ನನ್ನ ಸಕಲೇಶಪುರ ಸೇಫ್ಟಿ, ನನ್ನ ಸಕಲೇಶಪುರಕ್ಕೆ ಯಾವುದೇ ತರದ ಹಾನಿ ಆಗಿಲ್ಲ. ಇಲ್ಲಿ ಆಗಿರ್ತಕ್ಕಂಥದ್ದು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಪಕ್ಕದಲ್ಲಿ ಕಟ್ಟಿರುವಂತಹ ತಡೆಗೋಡೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆನ 90 ಡಿಗ್ರಿ ರಸ್ತೆ ಪಕ್ಕದಲ್ಲಿ ಅಗದಿದ್ರಲ್ಲ, ಆ ಅವೈಜ್ಞಾನಿಕ ಕಾಮಗಾರಿಯಿಂದ ಮಣ್ಣು ಕುಸಿತ ಇದೆ. ಯಾವುದು ಅದು? ಭೂಕುಸಿತ ಅಲ್ಲ, ಭೂಕುಸಿತ ಅಲ್ಲ ಸ್ವಾಮಿ. ದಯವಿಟ್ಟು ಹೇಳ್ತೀನಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾನು ಇಷ್ಟೇ ಕೇಳ್ಕೊಳ್ಳೋದು, ಇದು ಭೂಕುಸಿತ ಅಲ್ಲ. ದಯವಿಟ್ಟು ನಮ್ಮ ಸಕಲೇಶಪುರದ ವ್ಯಾಲ್ಯೂನ ಹಾಳು ಮಾಡಬೇಡಿ. ಇವತ್ತು ಭೂಕುಸಿತ ಉಂಟಾಗ್ತಾ ಇದೆ, ರಸ್ತೆ ಕುಸಿತ ಇದೆ, ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಅಂತ ಹೇಳಿ ಪ್ರವಾಸಿಗರು ಬರ್ತಾ ಇಲ್ಲ. ಇದರಿಂದ ಪ್ರವಾಸಿಗರು ಬಂದ್ರೇನೆ ಸಕಲೇಶಪುರ ಪ್ರವಾಸಿಗರ ತಾಣ. ಇದು ಬಡವರ ಊಟಿ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂತಹ ಸಕಲೇಶಪುರ ಇದು. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳೇ, ತಾವೊಂದು ಪ್ರೆಸ್ ಮೀಟ್ ನ ಮಾಡಿ ನಮ್ಮ ಎಸಿ ಅವರಿಗೂ ಹೇಳೋದಷ್ಟೇ, ತಹಶೀಲ್ದಾರ್ರಿಗೂ ಹೇಳೋದಷ್ಟೇ, ಎಲ್ಲರೂ ಅಷ್ಟೇ, ಇದನ್ನ ಗುಡ್ಡ ಕುಸಿದ ಅಂತ ಕನ್ಸಿಡರ್ ಮಾಡಬೇಡಿ. ಯಾಕೆ ಅಂದ್ರೆ, ಸಕಲೇಶಪುರದ ವ್ಯಾಲ್ಯೂಯೇಷನ್ ಹಾಳಾಗ್ತಾ ಇದೆ. ಸಕಲೇಶಪುರದಲ್ಲಿ ನಮ್ಮ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರಲ್ಲ, ಅದ್ರ ವ್ಯಾಲ್ಯೂಯೇಷನ್ ಹಾಳಾಗೋಗ್ತಾ ಇದೆ. ಸಕಲೇಶಪುರ ಸೇಫ್ಟಿ ಇಲ್ಲ ಅಂತೇಳಿ ಯಾರೋ ಬಂದು ಭೂಮಿನ ತಗೊಳ್ತಾ ಇಲ್ಲ, ಹೆದರ್ತಾ ಇದ್ದಾರೆ. ಸಕಲೇಶಪುರಕ್ಕೆ ಪ್ರವಾಸಿಗರು ಬರೋದಕ್ಕೆ ಹೆದರ್ತಾ ಇದ್ದಾರೆ. ಗುಡ್ಡ ಕುಸಿದಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಸಕಲೇಶಪುರಕ್ಕೆ ಪ್ರವಾಸಿಗರು ಬರಲಿಕ್ಕೆ ಹೆದರ್ತಾ ಇದ್ದಾರೆ. ಒಬ್ಬ ಪ್ರವಾಸಿಗ ಸಕಲೇಶಪುರಕ್ಕೆ ಬೆಂಗಳೂರಿಂದ ಆಗ್ಲಿ ಎಲ್ಲಿಂದನಾಗ್ಲಿ ಹೊರಟ್ರೆ, ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು, ಒಬ್ಬ ನೀರು ಮಾರವನಿಂದ ಹಿಡಿದು, ಒಬ್ಬ ಒಂದು ಪಾನ್ ಅಂಗಡಿಯವನಿಂದ ಹಿಡಿದು ಪ್ರತಿ ಒಬ್ಬರಿಗೂ ಸಹ ಇಲ್ಲಿ ಬಿಸ್ನೆಸ್ ನ ಕೊಟ್ಕೊಂಡು ಬರುವಂತದ್ದು. ಇವತ್ತು ಆಗ್ತಾ ಇದ್ದೀರಾ ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಅಧಿಕಾರಿಗಳಿಗೆ ತಗೊಳ್ತೀನಿ. ಇಲ್ಲಿ ರಾಜಕಾರಣಿಗಳು ಬರ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ, ಮೊನ್ನೆಯಿಂದನೂ ನೋಡ್ತಾ ಇದ್ದೀನಿ. ನಾನು ರಿಯಾಕ್ಟ್ ಮಾಡಲಿಲ್ಲ. ಯಾಕೆ ಅಂದ್ರೆ, ರಾಜಕಾರಣಿಗಳು ಬಂದಾಗ ನಾವು ಸಂಘಟನೆಯವರು ಹಿಂದೆ ಹೋಗ್ತಾರೆ ನೋಡಿದ್ದೀನಿ. ದಯವಿಟ್ಟು ಸಂಘಟನೆಯವರಾಗ್ಲಿ ಅಥವಾ ಪಕ್ಷದವರಿಗೆ ಅದು ಕಾಮನ್ ಬಿಡಿ. ಅವರವರ ಪಕ್ಷದ ನಾಯಕರು ಬಂದಾಗ ಅವರು ಆಯಾ ಕಾರ್ಯಕರ್ತರು ಅವ್ರ ಹಿಂದೆ ಹೋಗ್ಲೇಬೇಕು, ಹೋಗ್ತಾರೆ. ದಯವಿಟ್ಟು ನೀವಾದ್ರೂ ನಿಮ್ಮ ಪಕ್ಷದ ನಾಯಕರುಗಳಿಗೆ, ಎಂಪಿ ಬರ್ಬೋದು, ನಮ್ಮ ಮಿನಿಸ್ಟರ್ ಬರ್ಬೋದು, ಮುಖ್ಯಮಂತ್ರಿಗಳು ಬರ್ಬೋದು, ಅವ್ರಿಗೆ ತಿಳಿಸಿ ಹೇಳಿ, ಇದು ಗುಡ್ಡ ಕುಸಿತ ಅಲ್ಲ ಸ್ವಾಮಿ,
ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವೈಜ್ಞಾನಿಕ ಕಾಮಗಾರಿನ ಮಾಡಿ 190 ಡಿಗ್ರಿ ಗೆರೆನ ಅಗದು ಅದಕ್ಕೆ ತಡೆಗೋಡೆನ ಅವೈಜ್ಞಾನಿಕವಾಗಿ ಕಟ್ಟಿರೋದ್ರಿಂದ ಇದು ಸ್ಲೈಡ್ ಆಗ್ತಾ ಇದೆ, ಮಣ್ಣು ಗುದ್ದೋಗ್ತಾ ಇದೆ ಅಂತ ಹೇಳಿ ಸಕಲೇಶಪುರ ಗುಡ್ಡ ಕುಸಿತ ಆಗ್ತಿದೆ ಅಂತ ದಯವಿಟ್ಟು ಹೇಳ್ಬಿಡಿ. ಮತ್ತೆ ರಾಜಕಾರಣಿಗಳಲ್ಲಿ ನಾನು ಯಾಕೆಂದ್ರೆ ಹಿಂದೆ ನಾನು ರಾಜಕಾರಣಿಗಳು ಬಂದಾಗ ಅವ್ರ ಹಿಂದೆ ಓಡೋಗೋದು, ಮನವಿ ಕೊಡೋದು, ಅಯ್ಯೋ ಏನೋ ಒಂದು ಪರಿಹಾರ ಕೊಟ್ಬಿಡ್ತಾರೆ, ಪರಿಹಾರ ಆಗ್ಬಿಡುತ್ತೆ. ಏನ್ ಸ್ವಾಮಿ ಪರಿಹಾರ ಮಾಡ್ತಾ ಇದ್ದೀರಾ? ಏನು ನೀವು ಬರ್ತಾ ಇರೋದೆಲ್ಲ ಶೋ ಅಪ್ಗೆ, ಸರ್ಕಾರ ದುಡ್ಡನ್ನ ಹಾಳು ಮಾಡಕ್ಕೆ. ನೀವು ಬಂದ ತಕ್ಷಣ 50 ಗಾಡಿ 100 ಗಾಡಿ ಸರ್ಕಾರಿ ಗಾಡಿಗಳು, ಅದರಿಂದ ನಿಮ್ಮ ಹಿಂದ್ಗಡೆ ಮತ್ತೆ ಎಸ್ಕಾರ್ಟ್ ಇಲ್ಲಿರೋ ಅಂತ ಪೊಲೀಸ್ ಇಲಾಖೆಯವರಿಗೆ ಕೆಲಸ ಕೊಡ್ತೀರಾ. ಪಾಪ ಮಳೆಗಾಲದಲ್ಲಿ ಅವರು ಸಹ ಕೆಲಸ ಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಬೇಸತ್ತು ಹೋಗಿರ್ತಾರೆ. ನೀವು ಬರ್ತೀರಾ ಅಂತ ಬೆಳಗ್ಗೆಯಿಂದ ಛತ್ರಿ ಹಿಡ್ಕೊಂಡು ನಿಂತ್ಕೋಬೇಕು. ಬಂದು ನೀವು ಮಾಡೋದಾದ್ರೂ ಏನ್ ಮಾಡಿದಿರಾ? ಇವತ್ತಿನವರೆಗೂ ಈ ರಾಷ್ಟ್ರೀಯ ಹೆದ್ದಾರಿಯ ಕಾಂಟ್ರಾಕ್ಟರ್ಗೆ ಏನಾರ ಪನಿಷ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ ಈ ಇಂಜಿನಿಯರ್ಗಳಿಗೆ ಏನಾರ ಪನಿಷ್ ಮಾಡಿದ್ದೀರಾ? ಏನಾರ ಮಾಡಿದ್ರಾ? ಏನು ಮಾಡಿಲ್ಲ. ನಾನು ಹೇಳ್ದೆ ಮೊದಲೇ, ನಾನು ಸಹ ಈ ಹಿಂದೆ ಈ ರಾಜಕಾರಣಿಗಳು ಬಂದ ತಕ್ಷಣ ಬಂದು ಮನವಿ ತಲುಪ್ತಿದ್ದೆ. ಈ ಸರಿ ನಾನು ಒಬ್ರಿಗೂ ಸಹ ಮನವಿ ಸಲ್ಲಿಸೋದು ಇಲ್ಲ. ಯಾಕೆ ಅಂತ ಅಂದ್ರೆ ತಾವು ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಿಕ್ ಮಾತ್ರ ಇಲ್ಲಿಗೆ ಬರ್ತಾ ಇರೋದು. ಇದನ್ನ ನಾನು ನೇರವಾಗಿ ಹೇಳ್ತೀನಿ. ಆ ಪಕ್ಷ ಈ ಪಕ್ಷ ಅವರು ಇವರು ಅಂತ ಅಲ್ಲ, ಯಾರೇ ಆದ್ರೂ ಅಷ್ಟೇನೆ ಬಂದು ನೀವೇನು ಮಾಡ್ತಾ ಇಲ್ಲ. ಇಲ್ಲಿ ಬಂದು ನೋಡ್ತಾ ಇರೋದು ಅಷ್ಟೇನೆ. ನೀವು ರಸ್ತೆ ಕುಸಿತೋಗಿರೋದನ್ನ, ಭೂ ಕುಸಿತ ಅಲ್ಲ, ಇವಾಗ್ಲೂ ಹೇಳ್ತಾ ಇದೀನಿ, ಸಕಲೇಶಪುರದ ವ್ಯಾಲ್ಯೂನ ಹಾಳು ಮಾಡಬೇಡಿ. ಇದು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದಂತ ಸಕಲೇಶಪುರ. ಪ್ರವಾಸಿಗರನ್ನ ಹೆದರಿಸಬೇಡಿ, ಪ್ರಯಾಣಿಕರನ್ನ ಹೆದರಿಸಬೇಡಿ. ಸಕಲೇಶಪುರ ಗುಡ್ಡ ಕುಸಿದೆ ಇದೆ ಅಂತ ಎಲ್ಲೂ ಸಹ ನೀವು ಸ್ಟೇಟ್ಮೆಂಟ್ ಕೊಡಬೇಡಿ. ಮತ್ತೆ ರಾಜಕಾರಣಿಗಳು ನೀವು ಬರೋದ್ರಿಂದ ಉಪಯೋಗನೂ ಇಲ್ಲ ಅಂತ ನಾನು ಮುಖಾಂತರ ತಿಳಿಸ್ತೀನಿ. ಯಾಕಂತಂದ್ರೆ ಬಂದ ಮೇಲೆ ಒಬ್ಬ ಕಾಂಟ್ರಾಕ್ಟರ್ಗಾದ್ರೂ ನೀವು ಪನಿಷ್ ಮಾಡಬೇಕು, ಇಲ್ಲ ಇಲ್ಲಿಯ ನಮ್ಮ ಇಂಜಿನಿಯರ್ಗಳಿದಾರಲ್ಲ ರಸ್ತೆಯ, ಅವರಿಗಾದ್ರೂ ನೀವು ಪನಿಷ್ ಮಾಡಬೇಕು. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಸಕಲೇಶಪುರ ಸೇಫ್ಟಿ ಆಗಿದೆ, ಸಕಲೇಶಪುರ ತುಂಬಾ ಬಂದೋಬಸ್ತಾಗಿದೆ. ಸಕಲೇಶಪುರದಲ್ಲಿ ಇರುವಂತವರು ನಾವು ಪ್ರವಾಸಿಗರಲ್ಲ, ನಾವಿದೀವಿ, ಸ್ಥಳೀಯರು. ಪ್ರವಾಸಿಗರು ಬರಬಹುದು, ಪ್ರಯಾಣಿಕರು ಈ ರಸ್ತೆಯಲ್ಲಿ ಸಂಚರಿಸಬಹುದು. ಯಾವುದೇ ಕಾರಣಕ್ಕೂ ಏನಿಲ್ಲ. ರಸ್ತೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಅಲ್ಲಲ್ಲಿ ಕುಸ್ಕೊಳ್ತಾ ಇದೆಯಪ್ಪ, ಒಪ್ಕೊಳ್ತೀವಿ. ಬಟ್ ಹಂಗಂತ ಸಕಲೇಶಪುರದಲ್ಲಿ ಎಲ್ಲೂ ಭೂಕುಸಿತ ಉಂಟಾಗಿಲ್ಲ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ತೆ ಸ್ನೇಹಿತರೆ. ನೋಡಿ, ಇದೆ 90 ಡಿಗ್ರಿಗೆ ಇವರು ಕಟ್ ಮಾಡಿಟ್ಟಿರುವಂತ ನಮ್ಮ ಈ ರಸ್ತೆ. ನಮ್ಮ ಇವರಿದಾರಲ್ವಾ, ಯಾರೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು, ಈ ತರ ಕಟ್ ಮಾಡಿದ್ರೆ ಎಲ್ಲಿ ಸ್ವಾಮಿ ಕುಸಿಯಲ್ಲ ಹೇಳಿ ನೋಡೋಣ. ಈ ತರ 90 ಡಿಗ್ರಿ ಕಟ್ ಮಾಡಿ ಇದಕ್ಕೆ ಯಾವ ತರ ತಡೆಗೋಡೆ ಹಾಕ್ಬೋದು ಇವರು? ನೋಡಿ, ಇಲ್ಲಿ ಕಟ್ಟಿದಾರಲ್ಲ ಈ ತಡೆಗೋಡೆ, ಇದರಲ್ಲಿ ಏನು ಇಲ್ಲ. ಮುಂದ್ಗಡೆ ಮಾತ್ರ ಇದರ ಅಲಂಕಾರಿಕವಾಗಿರೋದ್ ಬಿಟ್ರೆ ಇದು ಎಲ್ಲ ಕಡೆ ಬಿದ್ದು ಹೋಗ್ತಾ ಇದೆ. ಆಲ್ರೆಡಿ ಕುಸಿತೋಗ್ತಾ ಇದೆ. ಇದನ್ನೇ ಇವರು ಭೂಕುಸಿತ ಸಕಲೇಶಪುರದಲ್ಲಿ ಭೂಕುಸಿತ ಆಗ್ತಾ ಇದೆ ಅಂತ ಹೇಳ್ತಾ ಇರೋದೇ ಇದನ್ನ. ದಯವಿಟ್ಟು ಸಕಲೇಶಪುರ ಸೇಫ್ಟಿ ಆಗಿದೆ ಅಂತ ನಾನು ಈ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಏನೂ ಆಗಿಲ್ಲ. ಪ್ರಯಾಣಿಕರನ್ನಾಗ್ಲಿ ಪ್ರವಾಸಿಗರನ್ನಾಗ್ಲಿ ಹೆದರ್ಸೋ ಅಂತ ಕೆಲಸನ ದಯವಿಟ್ಟು ರಾಜಕಾರಣಿಗಳು, ಅಧಿಕಾರಿಗಳು ಯಾರು ಸಹ ಮಾಡಬೇಡಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ. ಹಾಗೆ ಮಾಧ್ಯಮ ಮಿತ್ರರಲ್ಲಿ ನನ್ನ ಆಗ್ಲೇ ಕಳಕಳಿಯಿಂದ ಕೇಳ್ಕೊಂಡೆ, ಏನಂತ ಅಂದ್ರೆ, ಮೊದಲು ನಿಮ್ಮ ಟೈಟಲ್ ಅನ್ನ ಬದಲಿಸಿ. ಸಕಲೇಶಪುರದಲ್ಲಿ ಭೂಕುಸಿತ, ಭಾರಿ ಪ್ರಮಾಣದ ಗುಡ್ಡ ಕುಸಿತ ಅನ್ನೋದಿದೆಯಲ್ಲ, ಅದನ್ನ ಚೇಂಜ್ ಮಾಡಿ ಸಕಲೇಶಪುರದಲ್ಲಿ ರಸ್ತೆಯ ಅವೈಜ್ಞಾನಿಕ ಕಾಮಗಾರಿನ ಮಾಡಿದ್ರಿಂದ ಸಕಲೇಶಪುರದ ರಸ್ತೆ ಕುಸಿತ ಇದೆ ಅಂತ ಹೇಳಿ ಸ್ನೇಹಿತರೆ. ಬೇಕಿದ್ರೆ ರಸ್ತೆ ಕುಸಿತ ಇದೆ ಅಂತ ಹೇಳಿ, ಗುಡ್ಡ ಕುಸಿತ ಇದೆ, ಭೂ ಕುಸಿತ ಇದೆ, ಇದನ್ನೆಲ್ಲ ದಯವಿಟ್ಟು ಹೇಳಬೇಡಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮಸ್ತೆ.